ನಿನ್ನ ಕೆಲಸ ಏನಿದ್ರು ಈ ಸ್ಕೂಲ್ನಾಗೆ ಮಕ್ಕಳಿಗೆ ಪಾಠ ಮಾಡೋದು ಆಟೆಯ. ನೋಡಿ ಏನ್ ಈ ತರ- ನೋಡೋದು? ಏನ್ ನೋಡೋದು? ಚೇರ್ಮನ್ರ ನೀವು ಕೋಪ ಮಾಡ್ಕೊಬಿಡಿ, ನಾನು ಮಾತಾಡ್ತೀನಿ. ನಾನು ನೋಡ್ತಾನೆ ಇದ್ದೀನಿ. ನಮ್ಮ ಚೇರ್ಮನ್ ಅಂದರೆ ಏನು ಅನ್ಕೊಂಡಿದ್ದೀರಾ ನೀವು? ಅವ್ರಿಗೆ ಗೊತ್ತೇನು, ಅವ್ರ ಗಾಂಭೀರ್ಯ ಏನು? ಅವ್ರಿಗೆ ನೀವು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದೀರಲ್ಲ. ನಿಮ್ಮ ಸ್ಕೂಲ್ ಸಮಸ್ಯೆ ಏನು ಅಂತ ಹೇಳಿ ಚಿಟ್ಕೆ ಹೊಡೆಯೋಷ್ಟರಲ್ಲಿ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಮಾಡ್ಬಿಟ್ಟಿರ್ತಾರೆ. ನೋಡಿ ನಿಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಪತ್ರ ಬಂದಿರೋದು ಶಾಲೆಗೆ. ಈ ತರ ಪತ್ರ ಎಲ್ಲ ಶಾಲೆಗೆ ಬರೋದು, ನಾಳೆ ಬ್ಯಾಂಕ್ ಅಧಿಕಾರಿಗಳು ಶಾಲೆ ಹತ್ರ ಬರೋದೆಲ್ಲ ಮಕ್ಕಳಿಗೆ ತುಂಬಾನೇ ತೊಂದರೆ ಆಗುತ್ತೆ. ಓ ಹಲೋ, ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ಚೇರ್ಮನ್ ಅಂದರೆ ಏನು ಅನ್ಕೊಂಡಿದ್ದೀರಾ? ನಮ್ಮ ಸ್ಕೂಲ್ ಮಕ್ಕಳಿಗೆ ಅವರು ತೊಂದರೆ ಕೊಡ್ತಾರಾ? ಎಷ್ಟು ಕಟ್ಟಬೇಕು ಅಂತ ಹೇಳಿ ಕಟ್ತಾರ ಅವರು? ಹೇಳಿ ಏಯ್ ದುಡ್ಡು ಜಾಸ್ತಿ ಆದ ಗಮನಿಸಿಲ್ಲ ನೀನು. ನೀವು ಸ್ವಲ್ಪ ಸುಮ್ಮನೆ ಇರಿ ಚೇರ್ಮನ್ರೇ, ಇದನ್ನ ನಾನು ಡೀಲ್ ಮಾಡ್ತೀನಿ. ಈ ಅಮ್ಮ ಅವಾಗಿಂದ ನಿಮ್ಗೆ ಏನೇನೋ ಮಾತಾಡ್ತೈತೆ, ಅದನ್ನ ನೋಡ್ಕೊಂಡು ಸುಮ್ಮನೆ ಇರು ಅಂತೀರಾ? ಏಯ್ ABCD ಎಲ್ಲ ನೀವು ನಿಮ್ಮ ಸ್ಕೂಲಲ್ಲಿ ಇಟ್ಕೊಳ್ಳಿ. ನಮ್ಮ ಚೇರ್ಮನ್ ಅಂದರೆ ಏನು ಅನ್ಕೊಂಡಿದ್ದೀರಾ? ದಾನ ಶೂರ ಕರ್ಣ, ವೀರರಲ್ಲಿ ವೀರ, ಶೂರರಲ್ಲಿ ಶೂರ. ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ನಮ್ಮ ಚೇರ್ಮನ್ರು ಇದ್ದಂಗೆ ಯಾರಿದ್ದಾರೆ ತೋರ್ಸ್ರಿ. ನಮ್ಮ ಚೇರ್ಮನ್ರು ರೇಂಜ್ ಇವತ್ತು ಏನು ಅಂತ ಗೊತ್ತಾಗಬೇಕು. ಚೇರ್ಮನ್ರೇ ಕೊಟ್ಟು ಕಳಿಸಿ ಅದೆಷ್ಟು ಅಂತ. ಎಷ್ಟ್ರಿ ಕೊಡ್ಬೇಕು ಹೇಳ್ರಿ, ಎಷ್ಟು ಅಂತ. ಒಟ್ಟಿನಲ್ಲಿ ನಿಮ್ಗೆ ಅವಮಾನ ಆಗ್ಬಾರ್ದು ಚೇರ್ಮನ್ರೇ. ನಿಮ್ಮ ಜೊತೆ ಇವತ್ತು ನಾನಿದ್ದೀನಿ. ಹೇಳ್ರಿ ಎಷ್ಟು ಟೀಚರ್? 10 ಲಕ್ಷ ಕಟ್ಬೇಕು. ಅಯ್ಯೋ ಎತ್ತಲೇ 10 ಲಕ್ಷ. ಗಾದೆ ಮಾತೊಂದ ಸ್ವಲ್ಪ ತಿಳ್ಕೊಳ್ಳಿ, ಕೈ ಕೆಸರಾದ್ರೆ ಕೈ ತೊಳ್ಕೊಳ್ಳಿ. 10 ಲಕ್ಷಕ್ಕೆ ಇಲ್ಲಿವರೆಗೂ ಬಂದವರಲ್ಲ. ಏನ್ ಹೇಳಿ ಟೀಚರ್ ಅಮ್ಮ ನೀವು? 10 ಲಕ್ಷ ಜುಜು ಮೇಲೆ ಸಿಜ 10 ಲಕ್ಷಕ್ಕೆ ಇಲ್ಲಿ ತನಕ ಬಂದಿದ್ದೀರಲ್ಲ ನೀವು ಟೀಚರ್ ಅಮ್ಮ. ಅಯ್ಯೋ 10 ಸೆಕೆಂಡಲ್ಲಿ ಹಿಂಗೆ ಎಣಿಸ್ಬಿಡ್ತಾರೆ ನಮ್ಮ ಚೇರ್ಮನ್ರು. 10 ಲಕ್ಷ ಚೇರ್ಮನ್ ಸ್ವಲ್ಪ ಸುಮ್ಮನಿರಿ, ಇದೆಲ್ಲ ನಿಮಗೆ ಗೊತ್ತಾಗಲ್ಲ. 10 ಲಕ್ಷ ಎಲ್ಲ ನಿಮ್ಮ ಹತ್ರ ಡೀಲ್ ಮಾಡೋವಂಥ ವಿಷಯ ಅಲ್ಲ ಅಂತ ನನಗೆ ಗೊತ್ತಿದೆ. ಆದರೆ ನೀವೀಗ 10 ಲಕ್ಷ ಕೊಡಲಿಲ್ಲ ಅಂತಂದರೆ ಆ ಟೀಚರ್ ಅಮ್ಮ ಮುಂದೆ ನೀವು ಸಣ್ಣವ್ರಾಗಿ ಹೋಗ್ತೀರಾ. ಕೊಟ್ಟು ಕಳಿಸಿ ತೆಗೆ. ಊರವ್ರಿಗೆಲ್ಲ ವಿಷಯ ಗೊತ್ತಾದ್ರೆ ನಿಮ್ಮ ಮರ್ಯಾದೆ ಏನಾಗಲ್ಲ ಹೇಳಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಕೊಟ್ಟು ಕಳಿಸಿ ಚೇರ್ಮನ್ರ. ಇಸ್ಕೊಂಡೋಗ್ರೆ. ಕಾವೇರಿ ಟೀಚರ್ ಅಮ್ಮ ಏನು ಹೇಳಿ ನೀವು? ಟ್ರ್ಯಾಕ್ಟ್ರು ಒಂದು ಸಣ್ಣ ಪ್ರಾಬ್ಲಮ್ಮು, ನಾನೇ ರೆಡಿ ಮಾಡಿದ್ದು. ನೋಡಿ ನನ್ನಂತವನ್ಗೆ 100 ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ಚೇರ್ಮನ್ರು. ಅಂಥದ್ರಲ್ಲಿ ನಿಮ್ಮ ಒಂದು ಸಮಸ್ಯೆಗೆ ಜುಜುಬಿಯ 10 ಲಕ್ಷ ಕೊಡಲ್ವಾ ನಮ್ಮ ಚೇರ್ಮನ್ರು? ಕೊಟ್ಟು ಕಳಿಸಿ ಚೇರ್ಮನ್ರೆ. ಕಾಳಿ ಮೊಕ್ಕ ಏನು ನೋಡ್ತಾ ಇದೆಯಾ? ಕೊಟ್ಟು ಕಳಿಸು. ಕೊಡಿಲಿ ಒಂದೊಂದೇ ನೋಟ್ನ ಎಣಿಸ್ಕೊಂಡು ನಿಂತಿರ್ತೀಯ ನೀನು. ಗೌರಿ, ಇದೇ ನನ್ ರೂಮ್. ಇರು, ನನ್ ಚಿಕ್ಕ ವಯಸ್ಸಿನ ಫೋಟೋ ಐತೆ, ಅದು ನೋಡೋ ಅಷ್ಟೊಂದು ಅಡ್ಗೆ ಆಯ್ತದೆ. ಆಮೇಲೆ ಎಲ್ರು ಕುಟ್ಕೊಂಡು ಊಟ ಮಾಡ್ಬೋದು. ಇರು, ಊಟ ಎಲ್ಲ ಬೇಡ ಗಂಗಾ, ಈಗ ಆಲ್ರೆಡಿ ಟೈಮ್ ಆಗಿದೆ. ನೀನೇ ನೋಡ್ದೆ ತಾನೆ, ಜೋಗಿ ಅವ್ರು ಅವಾಗಿಂದ ಕಾಲ್ ಮಾಡ್ತಿದ್ದಾರೆ. ಈಗ ಅವ್ರು ಆಲ್ರೆಡಿ ಹೊರಟಿರ್ತಾರೆ. ಇಲ್ಲ, ಅದೆಲ್ಲ ಆಗಕ್ಕಿಲ್ಲ. ನಿನ್ ಗಂಡ ಬಂದ್ರೂ ಖುಷಿನೇಯ. ಗಂಡ ಹೆಂಡ್ರು ಇಬ್ರು ಊಟ ಮಾಡ್ಕೊಂಡು ಹೋಗಿರಂತೆ. ಆಟಯ್ಯ, ನೀ ಕೂತ್ಕೋ.
ಬತ್ತೀವನಿ ಅಮ್ಮಿಯವರೇ, ನಿಮ್ಮನ್ನ ನೋಡಕ್ ಸಾನೆ ಬಿರ್ನೆ ಬತ್ತೀವನಿ. ನಾನು ಬಂದೇಟ್ಗೆ ನೀವು ನನ್ನ ಜೊತೆಗೆ ಬರಕ್ ರೆಡಿ ಆಗ್ಬೇಕು. ಇಲ್ಲ ನನ್ನ ಫ್ರೆಂಡ್ ಜೊತೆಗಿರ್ತೀನಿ ಅದು ಇದು ಅಂತ ಏನಾರ ಹೇಳಿದ್ರು ಎತ್ತಾಕೊಂಡು ಬಂದ್ಬಿಡ್ತೀನಿ ಅಷ್ಟೇ. ಅಯ್ಯಯ್ಯೋ, ಫೋನ್ನಾಗ ಚಾರ್ಜೇ ಇಲ್ವಲ್ಲ, ಅಷ್ಟ ಹೋಗ್ಬಿಡುವ. ಗೌರಿ ತಕ್ಕ. ಇದೇನಿದು ಬೈರಾದೇವಿ ಊರ್ ಕಡೆಗೆ ತೋರಿಸ್ತಾ ಇತ್ತಲ್ಲ. ವಸ್ತು ಬಂದೂಕ್ನ ಸುಟ್ಟಾಕೋ. ಸಂಕ್ರ ನಿಲ್ಲಿಸ್ಲಾ? ನೀನ್ ಇಳ್ಸಕ್ಕಿಲ್ಲ ಅಂದ್ರೆ ನಾನು ಸುಟ್ಕೊಂಡು ಸತ್ತೋಯ್ತೀನಿ. ಅವತ್ತೇನೋ ನಮ್ಮ ಅವ್ವ ಅಡ್ಡ ಬಂದ್ಬಿಟ್ಟು ಬದುಕೊಂಬಿಟ್ಟೆ ಬೈರಾದೇವಿ. ಇವತ್ತೇನ ಅಪ್ಪಿ ತಪ್ಪಿ ನನ್ನ ಕಣ್ಣು ಕಾಣಿಸ್ಕೊಂಡ್ಯೋ, ನಾನಂತೂ ನೀನು ಸುಮ್ಕೆ ಬಿಡಕ್ಕಿಲ್ಲ. ನಿಮ್ಗೊಂದು ಗತಿ ಕಾಣಿಸ್ಬಿಟ್ಟೆ ಮನೆಗೆ ಹೋಗೋದು. ಅಯ್ಯಯ್ಯೋ, ಇದೇನು ಗಂಟೆ ಬಿಡ್ಸಕ್ಕಾಯ್ತಿಲ್ವಲ್ಲ. ನಿಧಾನ. ಅವ್ವ ಏನಕ್ಕೆ ಬೈರಾದೇವಿ ಮನೆಗೆ ಹೋಗ್ಬೇಕಿತ್ತು ಅಂತ, ಅದು ನಮ್ಮ ಅಪ್ಪಯ್ಯನ ಸತ್ರು ಅಂತ ಗೊತ್ತಿದ್ರುವೆ ಇದ್ರಾಗ ಏನೋ ಇಷ್ಟ ಆದ. ನಾನು ಹಿಂಗನ ತಿಳ್ಕೋಬೇಕು. ಏ ಉಂಡಾಡಿ ಗುಂಡ, ನಿನ್ ಹೆಸರೇನಂದ? ಗಣೇಶ್ವರ. ನೋಡು ಗಣೇಶ್ವರ, ನನ್ನ ಮಾತೆ ಅಂತೆಲ್ಲ ಕರಿಬೇಡ. ಯಾಕೆ ಅಷ್ಟೊಂದು ದೊಡ್ಡೋಳ್ ತರ ಕಾಣಿಸ್ತೀನೇನೋ? ಏನೋ ಅವ್ನ್ ಯಾರೋ ಇದಾನಲ್ಲ, ಅವನ್ಗಿಂತ ಸ್ವಲ್ಪ ಚಿಕ್ಕವಳು ಅನ್ನಿಸ್ತೀನಿ. ಯಾರು? ಅದೇ ಅವ್ನ್ ಯಾರೋ ಇದಾನಲ್ಲ, ನಿಮ್ಮ ಅಣ್ಣ. ನೋಡು, ಬೇಕಂದ್ರೆ ಅಕ್ಕ ಅಂತ ಕರಿ, ಇಲ್ಲ ಅಂದ್ರೆ ಆಗ್ಲಿ ನಿನ್ನ ಅಕ್ಕ ಅಂತಾನೆ ಕರಿತೀನಿ. ಹಾಗ್ಬಾ ದಾರಿಗೆ. ಮೊದ್ಲಿಂದ ನನಗೆ ನೀ ಮಾಡಂದ್ರೆ ತುಂಬಾ ಇಷ್ಟ, ಗೊತ್ತಾ? ಮೊದ್ಲಿಂದನಾ? ಮೊದ್ಲು ಅಂದ್ರೆ ನಾನು ಹಾಡೋದನ್ನ ನೀನ್ ಯಾವಾಗ ಕೇಳಿದ್ದೆ? ಅದು ಈ ಊರಿಗೆ ಬಂದಾಗಿಂದ ಅಂತ. ಹಾ, ನಾನ್ ದಿನ ಶಿವಪ್ಪಂಗ್ ಪೂಜೆ ಮಾಡ್ಕೊಂಡು ಹಾಡು ಹೇಳ್ತಿರ್ತೀನಲ್ಲ, ಆಗ ನೋಡಿರ್ತೀಯ ಬಿಡು. ಹೌದು ಮತ್ತೆ ಅಲ್ಲ ಅಕ್ಕ, ಈ ಊರಿನ ಜನ, ವಾತಾವರಣ ಎಲ್ಲ ಇಷ್ಟ ಆಗಿದೆ ನಂಗೆ. ಗಣೇಶ್ವರ ಕುತ್ಕೋ. ಗಣೇಶ್ವರ, ನೀನು ತುಂಬಾ ಒಳ್ಳೆಯವನು. ನಿಮ್ಮ ಅಣ್ಣನ ಹಾಗಲ್ಲ. ನಿನ್ನ ಹತ್ರ ಏನೋ ಕೇಳ್ತೀನಿ, ನಿಜ ಹೇಳ್ತೀಯಾ? ಓ, ಏನ್ ಬೇಕಾದ್ರೂ ಕೇಳಿ, ಬೇಕಿದ್ರೆ ಹಿಂದಿಂದೆಲ್ಲ ಹೇಳ್ತೀನಿ. ಹಾ, ಹಿಂದಿಂದೆ ಅನ್ಕೋ. ನೀವು ಮೊದ್ಲು ಈ ಹಳ್ಳಿಯಲ್ಲಿ ಏನ್ ಮಾಡ್ತಿದ್ರಿ? ಮೀನ್ ಹಿಡಿತಿದ್ರಾ? ಏನು ಮೀನ್ ಹಿಡಿಯೋದ? ನಮ್ಮೂರಲ್ಲಿ ಮೀನೆಲ್ಲ ಸಿಗಲ್ಲ, ಸಿಕ್ಕಿದ್ರು ನಾವ್ ಯಾರು ಹಿಡಿಯಲ್ಲ. ಹಾಗಾದ್ರೆ ನಿಮ್ಮ ಅಣ್ಣಂಗ್ ಮೀನ್ ಹಿಡಿಯಕ್ಕೆ ಬರೋದಿಲ್ವಾ? ಯಾನ ಮಾಡಕ್ ಬರುತ್ತೆ. ಅಣ್ಣ ಮೀನ್ ಹಿಡ್ದಿದ್ದೀನ ನಾನಂತೂ ನೋಡೇ ಇಲ್ಲ. ಏನು ಧ್ಯಾನನ? ಗಣೇಶ್ವರ, ನೀವು 3 ಜನ ನಿಜವಾಗ್ಲೂ ಅಣ್ಣ ತಮ್ಮಂದ್ರ? ನೋಡಿದ್ರೆ ಹಾಗೆ ಕಾಣಿಸೋದೇ ಇಲ್ಲ. ಏ, ನಾವು
ನಾವು ಅಂತ ಮುಂದೆ ಮಹೇಶ್ವರ ನಂದೀಶ್ವರ ನನ್ಗೆ ಅಣ್ಣಂದ್ರು ಅವ್ರಿಗೆ ನಾನು ಮುದ್ದಿನ ತಮ್ಮ ನಮ್ಮ ಮುತ್ತಾತ ಅಜ್ಜಯ್ಯಪ್ಪ. ಹಾ ಸಾಕು ಸಾಕು, ಊರಲ್ಲಿರೋರೆಲ್ಲ ಇದನ್ನೇ ಹೇಳಿ ಹೇಳಿ ನನಗೆ ಬಾಯ್ಪಾಠ ಆಗೋಗಿದೆ. ಆದ್ರೆ ಅದು ನಿಜ ಅಲ್ಲ ಅಂತ ನನ್ನ ಅನುಮಾನ. ನೀನು ನಂಗೆ ನಿಜ ಹೇಳ್ತೀನಿ ಅಂತ ಹೇಳ್ದೆ, ನೆನ್ಪಿದೆ ಅಲ್ವಾ? ಮತ್ತೆ ಈಗ ಹೇಳು, ನೀವ್ ಹೇಳೋ ಕತೆ ಎಲ್ಲ ಸುಳ್ಳು ತಾನೆ? ನಿನಗೆ ಗೊತ್ತಿರೋದೇ ಸತ್ಯ. ಮಿಸ್ಟರ್ ಮನೋಜ್, ಏನ್ ಮಾಡ್ತಾ ಇದ್ದೀರಾ? ರೋಹಿಣಿ, ಎ ಸಿ ಆನ್ ಮಾಡ್ತಾ ಇದ್ದೆ. ಈ ಎ ಸಿಲಿ ಬ್ಲಾಂಕೆಟ್ ಹೊತ್ಕೊಂಡು ಮಲ್ಕೊಂಬಿಟ್ರೆ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ. ಹಲೋ ಸರ್, ಈಗ ನಮಗ್ ಸಿಕ್ಕಿರೋದು ನರ್ಕದ ಟಿಕೆಟ್. ಏನೋ ಏನು ಹೇಳ್ತಿದ್ಯಾ? ನಿಮ್ ಅಜ್ಜಿ ಹೇಳಿ ಹೋಗಿದಾರಲ್ಲ, ಇವತ್ತು ರೂಲ್ಸ್ ಪ್ರಕಾರ ಇಲ್ಲಿ ಮಲಗ್ಬೇಕಾಗಿರೋದು ಸೂರ್ಯ ಮತ್ತೆ ಮೀನಾ. ನಾವೀಗ ಹೊರಗೆ ಮಲ್ಬೇಕಾ? ಹೌದು. ಆಗಲ್ಲ ಆಗಲ್ಲ ಆಗಲ್ಲ. ಒಂದು ಕೆಲಸ ಮಾಡು, ಏನಾದ್ರು ಫುಲ್ ಹೇಳು. ಮನೋಜಿಗೆ ಹುಷಾರಿ ಅಂತ ಹೇಳ್ಬಿಡು. ನೆಗಡಿ, ಕೆಮ್ಮು, ಶೀತ, ಗ್ಯಾಸ್ಟ್ರಿಕ್ಕು, ಬೇಡ 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 ಇವೆಲ್ಲ ಸಿಗ್ತಾಯಿತ್ತು. ಒಂದು ಕೆಲಸ ಮಾಡು, ಈ ಲಕ್ವ ಪಕ್ವ ತಲೆ ಕೆಟ್ಟಿದ್ದೀನಿ ನಿಮಗೆ. ಸರಿ ಆಯಿತು, ಬೇಡ ಬಿಡು. ರೋಹಿಣಿ, ಏನಾದರೂ ಹೇಳಿ ಮ್ಯಾನೇಜ್ ಮಾಡು. ನನ್ನ ಕೈಲಿ ಹೊರಗೆ ಮಲಗೋಕ್ಕಾಗಲ್ಲಪ್ಪ, ನಾನು ಇಲ್ಲೇ ಮಲ್ಕೋತೀನಿ. ಮನೋಜ್, ಏನು ರೋಹಿಣಿ? ನೋಡಿ, ಅತ್ತೆ ಮಾವ ನಿರ್ಧಾರ ತಗೊಂಡಿದ್ರೆ ನಾನು ಮಾತಾಡ್ಬೋದಾಗಿತ್ತು. ಈ ನಿರ್ಧಾರ ತಗೊಂಡಿರೋದು ನಿಮ್ಮ ಅಜ್ಜಿ ತಾನೆ, ನೀವೇ ಮಾತಾಡ್ಕೊಳ್ಳಿ, ನನ್ಗೈಲಾಗಲ್ಲ. ಅಲ್ಲಿ ಬಕ್ಕ ಪಕ್ಷಿಗಳ ತರ ಕಾಯ್ತಾ ಕೂತಿದ್ದಾರೆ ಸೂರ್ಯ ಮೀನಾ. ಅವ್ರ ಬಾಯಿಗೆ ನನ್ನನ್ ಮಾತ್ರ ಸಿಗಾಕಿಸ್ಬೇಡಿ ದಯವಿಟ್ಟು. ನಾಳೆಯಿಂದ ಚಿಯಾ ಸೀಡ್ಸ್ ಹಾಕೊಳ್ಳೋಣ ಇದ್ರಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಡಿಹೈಡ್ರೇಟ್ ಆಗಲ್ಲ. ಮೀನವ್ರೆ, ಏನ್ ಮಾಡ್ತಿದ್ದೀರಾ? ಮಲ್ಕೋಬೇಕಲ್ಲ, ಅದಕ್ಕೆ ಹಾರಿಸ್ತಿದ್ದೆ. ಅಯ್ಯೋ, ಅಜ್ಜಿ ಹೇಳಿದ್ ನಿಮಗೆ ಗೊತ್ತಿಲ್ವಾ? ಇವತ್ತು ನೀವು ಸೂರ್ಯ ಅವರು ರೂಮಲ್ಲಿ ಮಲ್ಕೋಬೇಕು. ಹೋಗಿ ಹೋಗಿ ಮಲ್ಕೊಳ್ಳಿ ನೀವು. ಶ್ರುತಿ, ರೋಹಿಣಿ ಅವರು ಅವ್ರ ಮನೆಯವರು ಒಳಗಡೆ ಮಲ್ಕೊಂಡಿದ್ದಾರೆ. ಸುಮ್ಮನೆ ನನ್ನಿಂದ ಯಾಕೆ ಅವ್ರಿಗೆ ತೊಂದ್ರೆ? ಬಿಡಿ, ನಾವ್ ಇಲ್ಲೇ ಮಲ್ಕೊಂತೀವಿ. ಅದಕ್ಕೆ ಏನು ಪರವಾಗಿಲ್ಲ, ನೀವು ಹೊರಗಡೆ ಹೋಗಿ ರೂಮಲ್ಲೇ ಮಲ್ಕೊಳ್ಳಿ. ಓಕೆನಾ? ಗುಡ್ ನೈಟ್. ಅಯ್ಯೋ ಯವ್ವಲೇ, ಏನೇ ನೀನು ಹಾಸ್ಬಿಟ್ಯಾ ಇಲ್ಲಿ? ಹಾಸ್ಬಿಟ್ಯಾ ನೀನು ಮೆಂಟ್ಲು, ನೀನು ಅಂತಿಂತ ಮೆಂಟಲ್ಲ, ದೊಡ್ಡ ಮೆಂಟ್ಲು. ಇವತ್ತು ಎ ಸಿ ಹಾಕೊಂಡು ಒಳಗಡೆ ತಣ್ಣಿಯಾಗಿ ಮಲ್ಕೊಳ್ಳೋಣ ಬಾರೇ. ಬೇಡ ರೀ, ಇಲ್ಲೇ ಮಲ್ಕೊಳ್ಳೋಣ, ಇದು ತಣ್ಣ ಗಾಳಿ ಬೀಸುತ್ತೆ. ಎಲ್ಲೇ ಗಾಳಿ ಬಿಸ್ತಾ ಇದೆ, ಇವತ್ತು ಒಂಥರ ಸೆಕೆ ಆಗ್ತಾ ಇದೆಯಲ್ಲ ಇಲ್ಲಿ. ನಿಂಗೆ ಇದೆಲ್ಲ ಗೊತ್ತಾಗೋದಿಲ್ಲ, ಬಾ ಒಳಗೆ ಮಲ್ಕೊಳ್ಳೋಣ ಬಾಯ್ಲಿ. ಅರೇ ರೀ, ಮಲ್ಗೋ ಟೈಮಲ್ಲಿ ಹೇರ್ ಸ್ಟೈಲ್ ಮಾಡ್ಕೋಬೇಕಾ ನೀವು? ನಿಮ್ಮ ತಮ್ಮ ಕರೆಯೋದಕ್ಕೂ ನೀವು ಆಡೋದಕ್ಕೂ ಸರಿಯಾಗಿದೆ. ಇದಕ್ಕೆ ಏನು ಕಮ್ಮಿ ಇಲ್ಲ. ಹಿಡ್ಕೊಳ್ರಿ ಇದನ್ನ. ಬನ್ನಿ, ನಾವು ಹೊರಗಡೆ ಮಲ್ಕೊಳ್ಳೋಣ, ನಡೀರಿ. ಮನೋಜ್ ಬನ್ನಿ. ರೋಹಿಣಿ, ನಾನು ಬರಲ್ಲ. ಪೌಡ್ರ ಬರ್ರಪ್ಪ ಹೊರಗಡೆ, ಹೊರಗೆ ಬಂದು ಬಿದ್ಕೊಳ್ಳಿ ಬನ್ನಿ. ಒಂದ ನೋಡಿ ನಿಮ್ ತಮ್ಮ ಜನ್ಮ ಜಾಲಾಡ್ಬಿಡ್ತಾನೆ. ಬಂದು ಬಿಡಿ, ಹೇಳ್ತಾ ಇದ್ದೀನಿ. ನಾನು ಬರಲ್ಲ ರೋಹಿಣಿ, ಬಾಯಿ ಮುಚ್ಕೊಂಡು ಹೋಗು ಅಂತ ಬೈದ್ ಬಾ, ಹೋಗು. ಅದನ್ನ ನೀವೇ ನಿಮ್ ಬಾಯಾರೆ ಹೇಳಿ. ಬನ್ನಿ. ರೋಹಿಣಿ, ನನಗಂದ್ರೆ ಒಡೆಗೆ ಬರ್ತಾನೆ. ನೋಡಿ, ಹಿಂಗೆ ಪೆಂಗ್ ಹೆಂಗ್ ಆಡ್ಬಿಡಿ, ದಯವಿಟ್ಟು ಬನ್ನಿ. ನೀವು ಮರ್ಯಾದೆ ಉಳಿಸ್ರಿ ನಂದು. ಬಾರಲೇ, ಪೆಂಗ್ ಬಿಟ್ಟಿದೆ ಮಗಂದು. ಕೇಳಲಿಲ್ಲ ಅಂದ್ರೆ ಅಲ್ಲೇ ಬಿದ್ಕೊಂಡ್ಬಿಡ್ತೀಯಲ್ಲ ನೀನು. ಅಜ್ಜ ಬರ. ಹಲೋ. ಹಾ, ಕೇಳಿಸ್ತಾ ಇದೆ. ಅಲ್ಲ ರೀ ಸಾಹೇಬ್ರೆ, ಊರ್ ಬಿಟ್ಟು ಊರ್ಗ್ ಹೋಗಿದ್ದೀರಾ. ಹೋಗಿರೋ ಕೆಲಸ ನೋಡೋಣ, ಹೆಸರು ದುಡ್ಡು ಸಂಪಾದನೆ ಮಾಡೋಣ ಅನ್ನೋ ಕಾನ್ಸಂಟ್ರೇಷನ್ ಇಲ್ವಾ ನಿಮ್ಗೆ? ನನ್ನ ಕಾನ್ಸಂಟ್ರೇಷನ್ ವಿಷಯ ಪಕ್ಕಕ್ಕಿಡು. ನೀನು ಯಾಕೆ ಕಾನ್ಸಂಟ್ರೇಟೆಡ್ ಆಸಿಡ್ ಥರ ಎಗರಾಡ್ತಿದ್ಯಾ? ನೀವು ಮೊದಲು ಫೋನ್ ಮಾಡಿದ ವಿಷಯ ಹೇಳಿ. ನೀನು ಹೇಗಿದ್ಯಾ ಅಂತ ಕೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ಅದೇನೋ ಆ ಮನೇಲಿ ನಾನಿಲ್ಲ ಅಂತ ಹೇಳಿದ್ರೆ ನಿನ್ನ ಹೇಗೆ ವಿಚಾರಿಸ್ಕೊಳ್ತಾರೆ ಅಂತ ನನಗೆ ಗೊತ್ತು, ಅದಕ್ಕೆ ಕಾಲ್ ಮಾಡಿದೆ. ಏಯ್, ಹಲೋ. ಹಾಂ ಸಾಹೇಬ್ರೆ, ನಾನು ಚೆನ್ನಾಗಿದ್ದೀನಿ.
ನೀವೆಲ್ಲೂ ಕೆಟ್ಟ ಹೆಸರು ತಗೊಳ್ಳೋದು ನನಗೆ ಇಷ್ಟ ಇಲ್ಲ. ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಳ್ಳಿ. ಇವಾಗ ನಾನು ಫೋನ್ ಇಡ್ತೀನಿ. ಬಾಯ್. ಏಯ್ ಬೂ ಆರಾಮಾಗಿದ್ದಾಳೆ ಅವಳು. ಇನ್ನೂ ವ್ಯತ್ಯಾಸ ಅನ್ನಿಸ್ತಿದೆಯಲ್ಲ. ಈಗೇನು ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತನಾ? ಅಕ್ಕ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ಹೋಗಿ ಸುಮ್ಮನೆ ಊಟ ಮಾಡು. ಯಾರ್ದು? ನಿನ್ನ ಮಗಂದ ಫೋನು? ನೀನು ನಡೆದಿರೋದು ಅಜಿತನ ಹತ್ರ ಏನು ಹೇಳ್ಬೇಡ ಅಂತ ಆಗಲೇ ಹೇಳಿದ್ದೀನಿ. ನನ್ನ ಮಾತಿಗೆ ಬೆಲೆ ಕೊಡ್ತೀಯ ಅಂತ ನಂಬಿದ್ದೀನಿ. ಮಾ, ಊಟ ಆಯ್ತಾ ಎಲ್ರದು? ಹಾ ಆಯ್ತಪ್ಪ. ಮನೇಲಿ ಎಲ್ಲರೂ ಹೇಗಿದ್ದೀರಾ? ಏನು ಸಮಸ್ಯೆ ಇಲ್ಲ ತಾನೆ? ಅಮ್ಮ, ನಿಮ್ಮ ಸೊಸೆಯಲ್ಲಿ ಅದು ಅವಳು ಮನೆಯಿಂದ ಹೊರಗೆ ಹಾಕಿದ್ದಾರೆ. ಸ್ವಾಮಿ, ಇದೇನು ಮಾಡುತ್ತಿದ್ದೀರಿ? ಅವನ ಪರಿಸ್ಥಿತಿ ತಿಳಿದು ಸಹ ಈ ರೀತಿ ಏಕೆ ನಡೆದುಕೊಳ್ಳುತ್ತಿದ್ದೀರಿ? ಏನು, ಇವನ ಈ ಪರಿಯಾದ ನಡೆಯೆಲ್ಲವನ್ನು ನೋಡಿಕೊಂಡು ಸುಮ್ಮನೆ ಇರಬೇಕೇನು? ಸ್ವಾಮಿ ಸ್ವಾಮಿ, ದಯಮಾಡಿ ಸಮಾಧಾನದಿಂದಿರಿ. ಮೊದಲೇ ಅವನು ಸೊರಗಿ ಆಯಾಸಗೊಂಡಿದ್ದಾನೆ. ಅವನನ್ನು ವಿಶ್ರಮಿಸಲು ಬಿಡಿ. ಸತ್ಯವತಿ, ನೀನು ನನ್ನ ಮಗ, ನನ್ನ ಕಂದ ಎಂದು ಅಟ್ಟದ ಮೇಲೆ ಕೂರಿಸಿರುವುದಕ್ಕೆ ಇಂದು ಈ ರೀತಿ ಮಾಡಿಕೊಂಡು ಬಂದಿದ್ದಾನೆ ಸತ್ಯವತಿ. ಏನು, ವಿಶ್ರಮಿಸುವುದಕ್ಕೆ ಬಿಡಬೇಕೆ? ಏಕೆ ಬಿಡಬೇಕು? ಅಂತ ಕೆಲಸ ಏನು ಮಾಡಿಕೊಂಡು ಬಂದಿದ್ದಾನೆ ಇವನು? ನಾನೇನೋ ಇವನ ಮೇಲೆ ವಿಶ್ವಾಸವಿರಿಸಿದ್ದೆ, ಏನೋ ಸಾಧಿಸಿಕೊಂಡು ಬರುತ್ತಾನೆ ಎಂದುಕೊಂಡರೆ ಇವನು ಮಾಡಿದ್ದೇನು? ನನ್ನ ಮರ್ಯಾದೆಯನ್ನು ಕಳೆದು ಬಂದಿದ್ದಾನೆ. ಈ ಚಂದಕ್ಕೆ ಮಹಾನ್ ತಪಸ್ವಿಗಳಾದ ಭೃಗು ಮಹರ್ಷಿಗಳ ಬಳಿ ಇವನನ್ನು ಕಳುಹಿಸಬೇಕಿತ್ತೆ. ಅವರು ನನ್ನ ಬಗ್ಗೆ ಈಗ ಏನು ಅಂದುಕೊಂಡಿರುವುದಿಲ್ಲ. ಹೆತ್ತ ಮಗನಿಗೆ ಸರಿಯಾದ ಬುದ್ಧಿ ಹೇಳದ ರುಚಿಕ ಬೇರೆ ಮಕ್ಕಳಿಗೆ ಏನು ಬೋಧಿಸಬಲ್ಲ ಎಂದು ಆಕ್ರೋಶಿತರಾಗಿರುವುದಿಲ್ಲವೇ? ದಯಮಾಡಿ ನನ್ನ ಮಾತನ್ನು ಕೇಳಿ ಸ್ವಾಮಿ. ಮತ್ಯಾವ ಮಾತನ್ನು ಕೇಳಲು ನಾನು ಸಿದ್ಧನಿಲ್ಲ. ಈಗ ಆಗಿರುವುದನ್ನೇ ಅರಗಿಸಿಕೊಳ್ಳಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ.
ಇವನು ಯಾರಿಂದಲೋ ಪೆಟ್ಟು ತಿಂದು ಬಂದಂತಿದೆ. ಇವನನ್ನು ನನ್ನ ಮಗ ಎಂದು ಹೇಳಿಕೊಳ್ಳುವುದಕ್ಕೆ ನನಗೆ ನಾಚಿಕೆಯಾಗುತ್ತಿದೆ. ಸ್ವಲ್ಪವೂ ಮಾನ ಮರ್ಯಾದೆ ಎನ್ನುವುದೇನಾದರೂ ಇದೆಯೇ ಇವನಿಗೆ? ಇವನ ಮುಖ ನೋಡುವುದಕ್ಕೂ ನನಗೆ ಅಸಹ್ಯವಾಗುತ್ತಿದೆ. ನಾನೆಷ್ಟು ಇವನ ಮೇಲೆ ನಂಬಿಕೆ ಇರಿಸಿದ್ದೆ ಎಂದು ನಿನಗೂ ತಿಳಿದಿದೆಯಲ್ಲವೇ? ಆದರೆ ಇವನು ಮಾಡಿದ್ದೇನು? ಹೇಡಿಯಂತೆ ಎಲ್ಲವನ್ನು ಅರ್ಧಕ್ಕೆ ಬಿಟ್ಟು ಓಡಿ ಬಂದಿದ್ದಾನೆ. ಇದನ್ನೇ ಇಷ್ಟು ದಿನ ಇವನು ಸಾಧಿಸಿದ್ದು. ನಿಲ್ಲು. ಯಾರ್ ನೀನು? ಎಲ್ಲಿಗೆ ಹೋಗ್ತಾ ಇದ್ಯಾ? ನಾನು ಪಕ್ಕದೂರೋಳು. ಹೂ ತರಕ್ಕೆ ಇದೇ ಕಾಡಿಗೆ ಯಾವಾಗಲೂ ಬರ್ತಾ ಇರ್ತೀನಿ. ನೀವ್ಯಾರು? ನಾನು ಯಾರು ಅನ್ನೋದನ್ನ ತಿಳ್ಕೊಂಡು ನಿನಗೇನು ಆಗ್ಬೇಕಾಗಿಲ್ಲ. ಹೇಳಿ ಪ್ರಯೋಜನನೂ ಇಲ್ಲ. ಅದು ಸರಿ, ನಿನ್ನ ಜೊತೆ ಯಾರೂ ಬಂದಿಲ್ವಾ? ಇಲ್ಲ, ನಾನು ಯಾವಾಗಲೂ ಒಬ್ಬಳೇ ಬರ್ತೀನಿ. ಅದು ಅಲ್ಲದೆ ನನಗೆ ತುಂಬ ಧೈರ್ಯ ಅಂತ ಎಲ್ಲರೂ ಹೇಳ್ತಾರೆ. ನಿನ್ನಂಥವ್ರೆ ನನಗಿಷ್ಟ ಆಗೋದು. ಧೈರ್ಯ ಯಾವಾಗಲೂ ತುಂಬ ಮುಖ್ಯ. ಆದರೂ ಅಮ್ಮ ಹುಷಾರು ಹುಷಾರು ಅಂತಿರ್ತಾಳೆ. ಕಾಡಲ್ಲಿ ಒಬ್ಬಳೇ ಓಡಾಡಬಾರ್ದಂತೆ. ಆದರೆ ನೀವು ಒಬ್ಬರೇ ಇದ್ದೀರಾ. ಎಷ್ಟು ಧೈರ್ಯವಾಗಿ ಓಡಾಡ್ತಿದ್ದೀರಾ ನೋಡಿ. ನಮ್ಮಮ್ಮನಿಗೆ ನಿಮ್ಮಂಥವ್ರನ್ನ ತೋರಿಸ್ಬೇಕು. ನಿಮ್ಮಮ್ಮ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಒಬ್ಬರೇ ಓಡಾಡೋದು ಅಪಾಯಕಾರಿನೇ. ಆದರೆ ನೀವು ಒಬ್ಬರೇ ಇದ್ದೀರಲ್ಲ. ನನ್ನ ವಿಷಯ ಬಿಡು. ಇಂಥ ಎಷ್ಟೋ ದೊಡ್ಡ ದೊಡ್ಡ ಕಾಡಲ್ಲಿ ಒಬ್ಬಳೇ ಓಡಾಡಿದ್ದೀನಿ. ಆದರೆ ನಿಂದು ಹಾಗಲ್ವಲ್ಲ. ಅದು ಅಲ್ಲದೆ ಎಷ್ಟು ಸುಂದರವಾಗಿದ್ಯಾ. ರೂಪ ಎಲ್ಲ ಭಗವಂತ ಕೊಟ್ಟಿದ್ದು. ಇದ್ರಲ್ಲಿ ನಮ್ದೇನಿದೆ ಹೇಳಿ? ನಿನಗೆ ಭಗವಂತನ ನೋಡೋ ಆಸೆ ಇದೆಯಾ? ಯಾರಿಗಿರಲ್ಲ, ತುಂಬ ಆಸೆ ಇದೆ. ನಾನು ತೋರಿಸ್ಲಾ ಹಾಗಿದ್ರೆ? ಏನು, ನೀವು ತೋರಿಸ್ತೀರಾ? ಅದು ಹೇಗೆ? ನನಗೆ ನೀನ್ ಬೇಕು, ಈ ರೂಪ ಬೇಕು. ಆದ್ರೆ ನಿನ್ಗೆ ಆ ಭಗವಂತ ಬೇಕು ಅಲ್ವಾ? ನೀವು ಏನು ಹೇಳ್ತಿದ್ರೋ ನನಗೊಂದು ಅರ್ಥ ಆಗ್ತಿಲ್ಲ. ಗೊತ್ತಾದ್ರೆ ತುಂಬಾ ಕಷ್ಟ. ಹೇಳ್ತೀನಿರು. ಅಲ್ಲ ತೋರಿಸ್ತೀನಿ. ಏನ್ ಮಾಡ್ತಿದ್ಯಾ? ಬಿಡು.
ನಿಖಿತಾ ಈ ಸಲ ಬೇಗ ಬೇಗ ಕೆಲಸ ಮಾಡ್ಬೇಕಾಯ್ತಾ, ಯಾಕಂದ್ರೆ ಕಸ್ಟಮರ್ಸ್ ಬಂದು ಬೊಂಬಾಟ್ ಹೊಡಿತಾರ ಆಮೇಲೆ. ಸರಿ ವೇದ, ಈ ಸತಿ ಸಂಬಳ ಜಾಸ್ತಿ ಮಾಡ್ತೀಯಲ್ಲ? ಆಯ್ತಮ್ಮ ಸರಿ. ಗುಡ್ ಮಾರ್ನಿಂಗ್ ಮೇಡಮ್. ಓಹೋ ಏನ್ ಸರ್, ನಿಮ್ ಗುಡ್ ಮಾರ್ನಿಂಗ್ ಎಲ್ಲ ಹಾಗೆ ಇರ್ಲಿ, ಮೊದಲು ನಿಮ್ ಹೆಲ್ತ್ ಕತೆ ಹೇಳಿ. ಬೊಂಬಾಟಾಗಿದೆ ಮೇಡಮ್. ಒಬ್ಬ ಏನು ಅಷ್ಟೊಂದು ಖುಷಿಯಾಗಿದ್ದೀರಾ, ಏನ್ ಸಮಾಚಾರ? ಇನ್ಮೇಲೆ ನಾವು ಹೀಗೆ ಏನ್ ಕಾರಣನಪ್ಪ? ಹಾಗೆ ಸುಮ್ಮನೆ ನಿನ್ ಸುಮ್ಮನೆ ಏನೇನೋ ಇದೆ ಅಂತ ಅನ್ಸಿದೆ ನಂಗೆ. ಏನಣ್ಣ ಲೆವೆಲ್ ಬಿದ್ದಿದ್ಯಾ ಹಿಂಗೆ? ಹಾಗೆಲ್ಲೇನಿಲ್ಲಮ್ಮ, ನಮ್ಮನ್ನ ಯಾರು ಲವ್ ಮಾಡ್ತಾರೆ ಹೇಳು? ಯಾಕೆ ನಿಂಗೇನಾಗಿದ್ಯಪ್ಪ? ನೋಡಕ್ ಹ್ಯಾಂಡ್ಸಮ್ ಆಗೇ ಇದೆಯಲ್ಲ. ಹೌದಾ? ಹೌದು ಹ್ಯಾಂಡ್ಸಮ್ ಆಗಿದ್ದೀನ? ಹೌದು ಕಣೋ. ನೋಡು, ನೀನು ಯಾವ್ದಾದ್ರು ಹುಡುಗಿನ ಲವ್ ಮಾಡ್ತಿದ್ರೆ ನಂಗೆ ಹೇಳಾಯ್ತಾ, ನಾನು ಬೀಳ್ಸ್ಕೊಳಕ್ಕೆ ಸ್ವಲ್ಪ ಟಿಪ್ಸ್ ಕೊಡ್ತೀನಿ. ಏನು ತುಂಬ ಎಕ್ಸ್ಪೀರಿಯನ್ಸ್ ಇರೋ ಹಾಗಿದೆ. ನಿಮ್ಮ ಮನಸ್ಸನ್ನು ಗೆದ್ದ ಮನ್ಮತ ಯಾರು ಅಂತ ತಿಳ್ಕೊಬೋದಾ? ಅಯ್ಯೋ ಕೃಷ್ಣ, ನಾನೇನೋ ತಮಾಷೆ ಮಾಡಿದೆ. ಈ ಲವ್ ಎಲ್ಲ ಮಾಡೋಷ್ಟು ಟೈಮ್ ಎಲ್ಲಿದೆ ನನಗೆ. ನನಗೆ ನನ್ನ ಫ್ಯಾಮಿಲಿನೇ ಲವ್. ನೀನ್ ಲವ್ ಮಾಡ್ತಿರೋ ಹುಡುಗಿ ಯಾರು ಅಂತ ಹೇಳೋಣ. ಅಷ್ಟೆಲ್ಲ ಸೀನಿಲ್ಲ. ಅಬ್ಬೂ, ನಿನ್ ಕೆನ್ನೆ ಕೆಂಪಾಗ್ತಿರೋ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಸೀನಿದೆ ಅಂತ. ಹೇಳೋ ಯಾರ ಹುಡುಗಿ ಅಂತ. ಏನು ನನ್ನ ಹತ್ರನೇ ಸಸ್ಪೆನ್ಸಾ? ಹೇಳಿಲ್ವ? ಹೌದೌದು, ನಾನು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಅವಳೇನಾದ್ರೂ ನನ್ನ ಲೈಫಿಗೆ ಬಂದರೆ ನನ್ನಂತ ಅದೃಷ್ಟವಂತ ಇಡೀ ಮಂಗಳೂರಲ್ಲೇ ಇರೋರು. ಒಬ್ಬ ಯಾರಪ್ಪ ಈ ತಪ್ಪೋರ ಮನ್ಸ್ಗಿದ್ರು? ಆ ಪೋರಿ ಎಲ್ಲಿದ್ದಾಳೆ? ಇಲ್ಲೇ. ಇಲ್ಲ ಅಂದ್ರೆ? ಇಲ್ಲೇ ಅಂದ್ರೆ ಮನ್ಸಲ್ಲಿ. ಮತ್ತೆ ನಿಮಗೆ ಹೇಳೇ ಅಲ್ಲ. ನೀನೇ ನನ್ನ ಮನಸ್ಸು ಅರ್ಥ ಮಾಡ್ಕೊಂಡು ಕೇಳ್ತೀಯ ಅಂತ ಕಾಯ್ತಿದ್ದೆ. ನೀನು ಕೇಳಲೇ ಇಲ್ಲ. ನಾನು ಬೇತೋಳನ ರಿಯಲ್ ಆಗಿ ಲವ್ ಮಾಡ್ತಾ ಇದ್ದೀನಿ. ಅವಳು ಹೂ ಅಂದರೆ ಈಗಲೇ ಇಲ್ಲೇ ತಾಳಿ ಕಟ್ಟೋದಕ್ಕೆ ರೆಡಿ. ಆದರೆ ನನ್ನ ಭಾವನೆಗಳ ವಿವಿಧ ಅರ್ಥ ಮಾಡ್ಕೋತಿಲ್ಲ. ಏನಣ್ಣ ಹಗ್ಲೊತ್ನಲ್ಲೇ ಕನ್ಸ್ಕೊಂತಾ ಇದ್ದೀರಾ? ಅಣ್ಣ ಇವಾಗ ನಾನು ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ, ಅದ್ರಲ್ಲಿ ಏನಾದ್ರೂ ನೀವು ವಿನ್ ಆದ್ರೆ ನೀವೊಂದು ಹುಡುಗಿನ ನಿಜವಾಗ್ಲೂ ಲವ್ ಮಾಡ್ತಿದ್ದೀರಾ ಅಂತ. ಓಕೆನಾ? ಓಕೆ. ಇವಾಗ ವೇದಾನೆ ನಿಮ್ ಲವ್ವರ್. ಅಯ್ಯೋ ಸುಮ್ಮನೆ ಟಾಸ್ಕ್ ಅಷ್ಟೇ ಕಣೆ. ಓಕೆ ವಿಕ್ರಮಣ್ಣ, ಇವಾಗ ನೀವು ವೇದನೇ ಲವರ್ ಅನ್ಕೊಂಡು ವೇದನೇ ನೋಡ್ಕೊಂಡು ಒಂದು ಸುಂದರವಾದ ಕವಿತೆ ಹೇಳಿ ನೋಡೋಣ. ಸಕ್ಕಲಾಗಿ ತಗ್ಲಾಕ್ಸ್ತೆ ನಾನು. ಏನಪ್ಪ ಲವರ್ ಬಾಯ್, ಕವಿತೆ ಏನಾದರೂ ಹೇಳ್ತೀಯಾ ಇಲ್ಲ ಸೋತೆ ಅಂತ ಒಪ್ಕೊಂಡು ನಮಗೆ ಟ್ರೀಟ್ ಕೊಡಿಸ್ತೀಯಾ? ಬೇತಾಳ, ನೀನು ನನ್ನ ಲವ್ ಮಾಡೋದೇ ಆಗಿದ್ರೆ ನಾನು ಏನು ಬೇಕಾದ್ರೂ ಮಾಡಕ್ಕೆ ರೆಡಿ. ಓಯ್ ಏನು ಲವರ್ ಬಾಯ್, ಹೇಳಪ್ಪ, ಕವಿತೆನಾ ಇಲ್ಲ ಟ್ರೀಟ್? ಕವಿತೆ ಶುರು ಮಾಡ್ಲಾ? ಓಕೆ. ರಾಣಸ್ಕಿ. ನಾನು ಕಂಡ ಅತ್ಯುತ್ತಮವಾದ ಭಾವಚಿತ್ರ ನಿನ್ನ ಮುಖ.
ಶ್ರಾವಣಿ ಶ್ರಾವಣಿ ಏನಾಯ್ತು? ಯಾಕೆ ಇರಿಸ್ಕೊಂಡೆ? ಶ್ರಾವಣಿ ಶ್ರಾವಣಿ ಅಕ್ಕ ಏನಾಯ್ತು? ಯಾಕೆ ಕಿರ್ಚ್ಕೊಂಡ್ರಿ? ಶ್ರಾವಣಿ ಏನಾಯ್ತು ಅಂತ ಹೇಳು. ಅದು ಬಾತ್ರೂಮಲ್ಲಿ ಮಿರರ್ ಹೊಡೆದೋಯ್ತಾನಮ್ಮ. ಅಷ್ಟಕ್ಕೆ ನೀನೇನಮ್ಮ ಮನೆ ಮುಳುಗಿ ಹೋಗಿರೋ ಥರ ಕಿರ್ತಿಯಲ್ಲ? ಇಲ್ಲ, ಮಿರರ್ ಹೊಡೆದಿಲ್ಲ. ಮತ್ತೆ ಮಿರರಲ್ಲಿ ಬ್ಲಡ್ ಅಭಿ. ಬ್ಲಡ್ಡ ಎಲ್ಲಿ? ಬಾತ್ರೂಮ್ ಅಲ್ಲ. ಅಯ್ಯೋ ಇವಳದೇನ್ ಹೇಳ್ತಿರೋ ಒಂದು ಅರ್ಥ ಆಗ್ತಾ ಇಲ್ಲ. ಮಿರರ್ ಅಲ್ಲಿ ಬ್ಲಡ್ ಇದೆ ಅಂತ ಹೇಳ್ತಿದ್ದಾರೆ ಅನ್ಸುತ್ತೆ. ನಾನು ನೋಡ್ಕೊಂಡ್ ಬರ್ತೀನಿ. ಅಭಿ ಪ್ಲೀಸ್ ಅಭಿ ಬೇಡ, ಹೋಗ್ಬೇಡ ಅಭಿ. ಭಯ ಪಡ್ಬೇಡ, ಏನೂ ಆಗಲ್ಲ ಶ್ರಾವಣಿ.